विद्यानः प्रयच्छतु आद्यशङ्करसंवन्द्या हृद्या सद्यः फलोदया विद्या विद्योतमानाद्या श्रीविद्या पातु मां सदा वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् ಸನಾತನ ಧರ್ಮಾಭಿಮಾನಿಗಳಿಗೆ ಆಸ್ತಿಕ ನಾಸ್ತಿಕ ಅನ್ನೋ ಶಬ್ದಗಳ ಬಗ್ಗೆ ಗೊತ್ತಿರುತ್ತೆ. ಆದರೆ ಆಸ್ತಿಕ ಯಾರು ನಾಸ್ತಿಕ ಯಾರು ಅನ್ನೋದನ್ನು ಸರಿಯಾಗಿ ತಿಳ್ಕೊಬೇಕಾಗುತ್ತೆ. ಈ ಎರಡರಲ್ಲಿ ಒಂದನ್ನು ತಿಳ್ಕೊಂಡ್ಬಿಟ್ರೆ ಇನ್ನೊಂದು ತಾನೇ ಅರ್ಥ ಆಗೋಗ್ಬಿಡುತ್ತೆ. ಮೊದಲು ಆಸ್ತಿಕ ಅಂದರೆ ಏನು, ಯಾರು ಆಸ್ತಿಕರು ಅಂತ ತಿಳ್ಕೋಬೇಕು. ಅಸ್ತಿ ದೇವ ಪುನರ್ಜನ್ಮ ತಥಾ ಪಾಪಂಚ ದುಷ್ಕೃತಂ ಅಂದರೆ ದೇವರು ಇದ್ದಾನೆ, ದೇವ ಅಸ್ತಿ, ಪುನರ್ಜನ್ಮ ಇದೆ, ಪುನರ್ಜನ್ಮ ಅಸ್ತಿ, ಪಾಪಮಸ್ತಿ, ಪಾಪವಿದೆ, ಪುಣ್ಯವಿದೆ. ಹೀಗೆ ಇದೆ ಇದೆ ಅನ್ನೋದನ್ನು ಈ ವಿಚಾರವಾಗಿ ಯಾರು ಹೇಳ್ತಾರೋ ಅವರು ಆಸ್ತಿಕರು. ಇನ್ನು ನಾಸ್ತಿಕರು ಅಂದರೆ ಇದಕ್ಕೆ ವಿರುದ್ಧವಾದವರು ಅಂತ ಒಂದನ್ನು ತಿಳ್ಕೊಂಡ್ರೆ ಅರ್ಥ ಆಗೋಗ್ಬಿಡುತ್ತೆ. ಸನಾತನ ಧರ್ಮದಲ್ಲಿ ಈ ನಾಲ್ಕಕ್ಕೆ ಬಹಳ ಮಹತ್ವ ಇದೆ. ದೇವರಿದ್ದಾನೆ, ಪುನರ್ಜನ್ಮ ಇದೆ, ಪಾಪ ಪುಣ್ಯಗಳಿದೆ. ಇದರಿಂದಾಗಿ ಜೀವನ ನಡೀತಾ ಇರುತ್ತೆ. ಈ ನಾಲ್ಕನ್ನ ಇದೆ ಇದೆ ಅಂತ ನಂಬುವವರೇ ಆಸ್ತಿಕರು. ಅವರೇ ಸನಾತನ ಧರ್ಮಾಭಿಮಾನಿಗಳು, ಸನಾತನ ಧರ್ಮವನ್ನು ಆಚರಣೆ ಮಾಡೋರು. ದೇವರಿದ್ದಾನೆಂದರೆ ಈ ಜಗತ್ತು ಸೃಷ್ಟಿಯಾಗಿದೆ, ಈ ಜಗತ್ತಿನ ನಿಯಾಮಕ ಭಗವಂತ ಇದ್ದಾನೆ, ಅವನ ಅನುಗ್ರಹದಿಂದ ನಮ್ಮ ಜೀವನವನ್ನು, ನಮ್ಮ ಸಾಧನೆಯನ್ನೆಲ್ಲ ಉತ್ತಮಪಡಿಸಬೇಕು ಅಂತ ಹೇಳಿ ಮನುಷ್ಯ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ದೇವ ಇದ್ದಾನೆ ಅನ್ನೋದು ನಂಬಿಕೆ ಬೇಕಾಗುತ್ತೆ. ದೇವ ಇದ್ದಾನೆ ಅಂತ ಹೇಳೋದು ಆಸ್ತಿಕ ಆಗ್ತಾನೆ. ಇನ್ನು ಪುನರ್ಜನ್ಮ ಯಾಕೆ ಬರುತ್ತೆ? ಅವನ ಪಾಪ ಪುಣ್ಯಗಳ ವಶದಿಂದಾಗಿ ಅವನಿಗೆ ಜನ್ಮಗಳ ನಿರ್ಣಯ ಆಗುತ್ತೆ. ಅವನ ಪಾಪಕರ್ಮ ಜಾಸ್ತಿ ಆಗಿತ್ತು ಅಂದರೆ ಅಥವಾ ಕರ್ಮ ಜಾಸ್ತಿ ಆಗಿತ್ತು ಅಂದರೆ ಅದನ್ನು ಈ ಜನ್ಮದಲ್ಲಿ ಅನುಭವಿಸಲಿಕ್ಕೆ ಆಗದೇ ಇದ್ದಾವಾಗ ಅದನ್ನು ಅನುಭವಿಸಿ ಅದನ್ನು ಸಂಪೂರ್ಣವಾಗಿ ಕ್ಷಯ ಮಾಡ್ಕೋಬೇಕು ಅಂದರೆ ಮತ್ತೆ ಜನ್ಮ ಸಿಗ್ತಾನೇ ಇರುತ್ತಂತೆ. ಅದಕ್ಕೆ ಮತ್ತೆ ಜನ್ಮ ಅಂತ ಇರ್ತಾನೆ. ಪುಣ್ಯ ಜನ್ಮದಿಂದ ಉತ್ತಮ ಜನ್ಮ ಪ್ರಾಪ್ತಿಯಾದರೆ ಪಾಪಕರ್ಮದಿಂದಾಗಿ ಕಷ್ಟಗಳನ್ನು ಅನುಭವಿಸುವಂತಹ ಒಂದಷ್ಟು ಎದುರುಗಳನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಈ ಪುನರ್ಜನ್ಮಗಳು ಇದರಿಂದ ಆಗುತ್ತೆ ಅಂದರೆ ಇವನ್ನೆಲ್ಲ ಅಸ್ತಿ ಇದೆ ಅಂತ ಹೇಳಿ ನಂಬುವುದು. ಅದಕ್ಕೆ ಹಿರಿಯರೆಲ್ಲ ಹೇಳ್ತಾ ಇರ್ತಾರೆ, ಋಷಿಗಳೆಲ್ಲ ಸಾಧ್ಯವಾದಷ್ಟು ನಿಷ್ಕಾಮ ಕರ್ಮವನ್ನು ಮಾಡಿ ಆ ಕರ್ಮದಿಂದ ಈಶ್ವರನ ಸೇವನೆ ಮಾಡಿ ಪುಣ್ಯಗಳನ್ನು ಜಾಸ್ತಿ ಮಾಡಿ ಪಾಪಗಳನ್ನು ಮಾಡಕ್ಕೆ ಹೋಗಬೇಡಿ ಅಂತೇಳಿ. ಆದರೆ ಜನರು ಹೆಂಗಿದ್ದಾರೆ ಅಂತಂದರೆ ಪುಣ್ಯಸ್ಯ ಫಲವಿಚ್ಛಂತಿ. ಪುಣ್ಯ ಅಂದರೆ ಧರ್ಮ ಕಾರ್ಯಗಳು, ದೇವತಾ ಪ್ರತಿಷ್ಠೆ, ಅನ್ನದಾನ ಇತ್ಯಾದಿ ಬೇರೆ ಬೇರೆ ಕರ್ಮಗಳಿರುತ್ತಲ್ಲ, ಅದರಿಂದ ಉತ್ತಮವಾದ ಸ್ಥಾನಮಾನ ಸಿಗ್ತಿರುತ್ತೆ. ಪುಣ್ಯಸ್ಯ ಫಲವಿಚ್ಛಂತಿ. ಜನರಿಗೆ ಈ ಪುಣ್ಯಗಳಿಂದ ಏನು ಒಳ್ಳೊಳ್ಳೆ ಸ್ಥಾನಮಾನಗಳು ಸಿಗುತ್ತೆ ಅದೆಲ್ಲ ಬೇಕು ಅಂತ ಆಸೆ ಇರುತ್ತೆ. ಪಾಪಂ ನೇಚ್ಛಂತಿ ಮಾನವಾಹ. ಆದರೆ ಪಾಪಗಳಿಂದ ಸಿಗುವಂತಹ ದುಷ್ಫಲಗಳು ಖಂಡಿತ ಬೇಡ ಅಂಥೇಳಿ ಬುದ್ಧಿಪೂರ್ವಕವಾಗಿ ಮನಃಪೂರ್ವಕವಾಗಿ ಮನುಷ್ಯ ಚಿಂತನೆ ಮಾಡ್ತಾನೆ. ಆದರೆ ಪಾಪಂ ಕುರುವಂತಿ ಯತ್ನತಃ. ಪಾಪನ ಮಾತ್ರ ಪ್ರಯತ್ನ ಮಾಡಿ ಒಂದೊಂದನ್ನು ಹುಡುಕಿ ತೆಗೆದು ಮಾಡ್ತಾನೆ ಇರ್ತಾನೆ. ಪುಣ್ಯದ ಫಲ ಬೇಕು, ಆದರೆ ಪುಣ್ಯ ಬೇಡ. ಪಾಪ ಅಂತೂ ಬೇಡವೇ ಬೇಡ, ಆದರೆ ಪಾಪಕಾರ್ಯ ಮಾತ್ರ ಒಂದೊಂದು ದಿವಸ ಕ್ಷಣಕ್ಕೂ ಮಾಡ್ತಾನೆ ಇರ್ತಾನೆ. ಈ ಪಾಪಗಳನ್ನು ಹೆಚ್ಚಾಗಿ ಮಾಡ್ಕೊತಾ ಹೋದರೆ ಅದರಿಂದ ಏನಾಗುತ್ತೆ ಅಂತಂದರೆ ಅದು ಈ ಜನ್ಮದಲ್ಲಿ ಮಾಡಿದ್ದು ಪಾಪಗಳು ಮುಂದಿನ ಜನ್ಮಕ್ಕೂ ನಮಗೆ ಹಾಗೆ ಸಿಗುತ್ತೆ. ಅದನ್ನೇ ಒಬ್ಬರು ಹೇಳಿದ್ದಾರೆ,
ಯಥಾ ಧೇನು ಸಹಸ್ರೇಶು ವತ್ಸ ವಿಂದತಿ ಮಾತರಂ. ಈ ಸಾವಿರಾರು ಹಸುಗಳು ಇದ್ದರೂ ಸಹ ಒಂದು ಕರು ಅದ್ರ ಮಧ್ಯದಲ್ಲಿ ಇತ್ತು ಅಂದರೆ ತನ್ನ ತಾಯಿನ ಎಲ್ಲಿದ್ದರೂ ಹುಡ್ಕೊಂಡು ಹೋಗಿ ತಾಯಿ ಹತ್ರ ಹೋಗಿ ನಿಲ್ಲುತ್ತೆ. ಸಾವಿರಾರು ಹಸುಗಳಿದ್ದರೂ ಸಹ ಆ ಹಸುಗಳನ್ನ ಅವಲಂಬನೆ ಮಾಡೋದಿಲ್ಲ, ಅದರಲ್ಲಿ ತಾಯಿ ಯಾರು ಅಂತೇಳಿ ಹುಡ್ಕೊಂಡು ಅಲ್ಲಿಗೆ ಹೋಗಿ ನಿಲ್ಲುತ್ತಂತೆ. ಹಾಗೆ ಪೂರ್ವಜನ್ಮ ಕೃತಂ ಪಾಪಂ ಕರ್ತಾರಂ ಅನುಗಚ್ಚತಿ. ಅದೇ ರೀತಿಯಾಗಿ ಪೂರ್ವಜನ್ಮದಲ್ಲಿ ಪಾಪ ಮಾಡಿದ್ದು ಪೂರ್ವಜನ್ಮಕ್ಕೆ ಮುಗಿದೋಯ್ತು ಅಂತ ಹೇಳಿ ಬಿಡ್ಲಿಕ್ಕೆ ಬರೋದಿಲ್ಲ. ಆ ಪೂರ್ವಜನ್ಮದಲ್ಲಿ ಮಾಡಿದ್ದು ಪಾಪ ಮತ್ತೆ ಇವನನ್ನು ಹುಡ್ಕೊಂಡು ಇನ್ನೊಂದು ಜನ್ಮದಲ್ಲಿ ಇವನು ಎಲ್ಲಿದ್ದರೂ ಸಹ ಬಂದು ಇವನಿಗೆ ಸೇರ್ತಿರುತ್ತಂತೆ. ಯಾಕೆಂದರೆ ಆ ಪಾಪದ ಕರ್ಮ ಇವನು ತಾನೇ ಅದನ್ನು ಅನುಭವಿಸಬೇಕು. ಅದಕ್ಕೆ ಸಾವಿರಾರು ಹಸುಗಳಲ್ಲಿ ಕರು ತನ್ನ ತಾಯಿನೇ ಹುಡುಕಿ ಆಕೆ ಹತ್ರ ಹೋಗುತ್ತೆ. ಅದೇ ರೀತಿಯಾಗಿ ಪೂರ್ವಜನ್ಮದಲ್ಲಿ ಮಾಡಿದಂತಹ ಪಾಪಗಳು ಅವಶೇಷವಾಗಿದ್ದರೆ ಅದು ಇವನು ಯಾವ ಜನ್ಮ ಎತ್ತಿದ್ರೂ ಸಹ ಅಲ್ಲಿಗೆ ಬಂದು ಮುಟ್ಟುತ್ತಂತೆ. ಅದಕ್ಕೊಂದು ದೃಷ್ಟಾಂತಿದೆ. ಯಾರೋ ಒಬ್ಬರು ಸಾಧು ಸತ್ಪುರುಷರು ಒಂದೊಂದು ಕ್ಷೇತ್ರಗಳಿಗೂ ಹೋಗಿ ಪುಣ್ಯ ತೀರ್ಥಗಳನ್ನು ದರ್ಶನ ಮಾಡಿ ದೇವತಾ ದರ್ಶನ ಮಾಡಿ ಮಾಧುಕರಿ ಭಿಕ್ಷೆಯಿಂದ ಜೀವನ ನಡೆಸ್ಕೊಂಡು ಮುಂದುವರಿತಾ ಇದ್ದರು. ಅವರು ಒಂದು ಊರಿಗೆ ಹೋದರು. ಆ ಊರಿಗೆ ಹೋದರೆ ಅಲ್ಲಿ ನವದಂಪತಿಗಳ ಒಂದು ನದಿ ತೀರದಲ್ಲಿ ವಾಸಸ್ಥಾನ ಇತ್ತು. ಅಲ್ಲಿ ಹೋಗಿ ಅವರು ಭವತಿ ಭಿಕ್ಷಾಂದೇಹಿ ಅಂತೇಳಿ ಭಿಕ್ಷೆಯನ್ನು ಕೇಳಿದರು. ಆ ಮನೆಯಾಕೆ ಗಂಡನ ಜೊತೆಗೆ ಹೊರಗೆ ಬಂದು ನಮಸ್ಕಾರ ಮಾಡಿ ಒಳಗೆ ಕರೆದು ಅವರಿಗೆ ಆಸನ ಕೊಟ್ಟು ಉಪಚಾರ ಮಾಡಿ ಭಿಕ್ಷೆಗೆಲ್ಲ ಏರ್ಪಾಡು ಮಾಡಿ ಎಲ್ಲ ಹಾಕಿದ್ರು. ಆ ಸಾಧು ನೋಡ್ತಾ ನೋಡ್ತಾ ಆಕೆಗೆ ಆ ಸಾಧು ಮೇಲೆ ಮೋಹ ಆಗುತ್ತೆ. ಆಕೆ ಅವನ ಹತ್ರ ಹೇಳ್ತಾಳೆ, ಸಾಧು ಹತ್ರ, ನಿಮ್ಮ ಮೇಲೆ ನನಗೆ ಮನಸ್ಸಾಗಿದೆ, ನೀವು ನನ್ನನ್ನು ಹೆಂಗಾರು ಒಪ್ಕೊಳ್ಳಿ ಅಂತೇಳಿ. ಅದಕ್ಕೆ ಸಾಧು ತಕ್ಷಣ ಕಿವಿ ಮುಚ್ಕೊಂಡು ಹೇಳ್ದ, ನಾನು ವೃತ್ತಿನೇ ತೀರ್ಥಯಾತ್ರೆ ಮಾಡಿಕೊಂಡು ಭಿಕ್ಷೆ ಬೇಡ್ಕೊಂಡು ಜೀವನ ನಡೆಸುವಂಥದ್ದು, ನೀನು ಪತಿವ್ರತೆ, ಗಂಡನ ಬಿಟ್ಟು ಇದುವರೆಗೆ ಎಲ್ಲೂ ಹೊರಹೋದವಳಲ್ಲ ಅಂಥೇಳಿ ಕೇಳಿದ್ದೀನಿ, ನೀ ಇಂಥ ಹಾಳು ಯೋಚನೆ ಎಲ್ಲ ಮಾಡಲಿಕ್ಕೆ ಹೋಗೋಣ ಅಂತೇಳಿ ಸಾಕಷ್ಟು ಬುದ್ಧಿವಾದ ಹೇಳಿದ್ರು. ಏನು ಹೇಳಿದ್ರು ಇವಳದ್ದು ಆಸೆ ಜಾಸ್ತಿ ಆಗ್ತಾ ಹೋಗಿತ್ತು. ಕಡೆಗೆ ಆಕೆ ಯೋಚನೆ ಮಾಡಿದ್ರು, ನನ್ನ ಗಂಡ ಇರೋದ್ರಿಂದಾನೇ ಈ ಸಾಧು ನನ್ನನ್ನು ಒಪ್ತಾ ಇಲ್ಲ ಅಂಥೇಳಿ. ಆಮೇಲೆ ನೋಡಿದ್ರೆ ಗಂಡ ಮನೆ ಒಳಗಡೆ ಮಲಗ್ಕೊಂಡಿದ್ದ. ಇಲ್ಲೆಲ್ಲ ಉಪಚಾರ ಆದಮೇಲೆ ಅವನಿಗೆ ಊಟ ಎಲ್ಲ ಆದಮೇಲೆ ಶ್ರಮ ಪರಿಹಾರ ಮಾಡ್ಕೊಳ್ಳಿಕ್ಕೆ ಅಂತ ನಿದ್ದೆ ಹೇಳ್ತಿತ್ತು. ಇವಳು ಹೋದ್ಲು, ಅಡುಗೆ ಮೇಲೆ ದೊಡ್ಡದು ಕತ್ತಿ ತೊಗೊಂಡು ಹೋಗಿ ಯೋಚನೆ ಮಾಡಿದೆ ಅವನ ತಲೆ ಕಡ್ದು ಹಾಕಿ ಅವನು ಸತ್ತೋದ. ಆಮೇಲೆ ಸಾಧು ಹತ್ರ ಬಂದು, ನೀವು ನನ್ನ ಗಂಡ ಇದ್ದಾನೆ ಅಂತ ಹೇಳಿ ಅವನ ಮೇಲಿನ ಭಯದಿಂದಾಗಿ ನೀವು ನನ್ನನ್ನು ಒಪ್ಕೊಳ್ಳಿಲ್ಲ, ನೋಡಿ ಅವನನ್ನು ನಾನು ಕೊಂದು ಮುಗಿಸಿದ್ದೀನಿ, ಇನ್ನಾದರೂ ನನ್ನನ್ನು ಒಪ್ಕೊಳ್ಳಿ ಅಂಥೇಳಿ. ಆ ಸಾಧುಗೆ ಕಣ್ಣಿಂದ ನೋಡಲಿಕ್ಕಾಗಲಿಲ್ಲ, ಕಿವಿಯಿಂದ ಈಕೆ ಮಾತು ಕೇಳಲಿಕ್ಕಾಗಲಿಲ್ಲ, ಸಂಕಟಪಟ್ಟರು. ನೀ ಇಂಥ ಪಾಪಕಾರನ್ನು ಮತ್ತೆ ಇಲ್ಲಿ ಮಾಡಿಬಿಟ್ಟಿಯಲ್ಲ, ನಾ ಒಂದು ಕ್ಷಣ ಸಹ ಇಲ್ಲಿ ಇರಬಾರ್ದು ಅಂಥೇಳಿ ಆ ಕ್ಷಣದಿಂದ ಹೊರಗೆ ಹೋಗಲಿಕ್ಕೆ ಪ್ರಯತ್ನಪಟ್ಟರು. ಆಕೆ ಹೇಳಿದ್ಲು, ನಿಂತ್ಕೊಳ್ಳಿ, ನೀವು ನನ್ನನ್ನು ಒಪ್ಪದೆ ಈ ಮನೆಯಿಂದ ಹೊರಗೆ ಹೋಗೋಂಗಿಲ್ಲ. ಹೋದ್ರಿ ಅಂದರೆ ನಾನು ಕಿರ್ಚಾಡಿ ನಿಮ್ಮ ಮಾನ ಪ್ರಾಣ ಎಲ್ಲದನ್ನೂ ಕಳಿತೀನಿ ಅಂತ. ಆ ಸಾಧು ಕಠೋರ ನಿಷ್ಠೆಯಿಂದ ಇದ್ದವರು, ನಿನ್ನ ಯಾವ ಈ ಬೆದರಿಕೆಗೂ ನಾನು ಒಪ್ಪುವುದಿಲ್ಲ ಅಂಥೇಳಿ ಮನೆಯಿಂದ ಹೊರಗೆ ಕಾಲು ಹಾಕಿದರು. ತಕ್ಷಣ ಈಕೆ ಕೂಗಾಡಿದ್ರು. ಅಷ್ಟೊತ್ತಿಗೆ ರಾಜಭಟರೆಲ್ಲ ಆ ಕಡೆ ನದಿ ತೀರದಲ್ಲಿ ಕಾರ್ಯಾರ್ಥ ಹೋಗ್ತಾ ಇದ್ದರು. ಇಲ್ಲಿ ಕಿರುಚಾಟ ಇದೆಲ್ಲ ಕೇಳಿದ ತಕ್ಷಣ ಅವರಿಗೆ ತಕ್ಷಣ ಇಲ್ಲಿ ಏನೋ ಆಪತ್ತು ಒದಗಿದೆ ಅಂಥೇಳಿ ಓಡಿ ಬಂದರು. ನೋಡಿದ್ರೆ ಈಕೆ ರಕ್ತಸಿಕ್ತವಾದ ಕತ್ತಿ ಹಿಡ್ಕೊಂಡಿದ್ದಾಳೆ, ಕೂಗ್ತಾ ಇದ್ದಾಳೆ. ಹೊರಗಡೆ ಒಬ್ಬ ಸಾಧು ಇದ್ದಾನೆ. ಏನಮ್ಮ ಏನಾಯಿತು? ಏನಿಲ್ಲ, ಈತ ನನ್ನನ್ನು ಆಸೆಪಟ್ಟು ನಾ ಎಷ್ಟು ಹೇಳಿದ್ರು ಕೇಳಿದೆ, ಇದೇ ಕತ್ತಿಯಿಂದ ನನ್ನ ಗಂಡನ ಕೊಂದು ಹಾಕ್ಬಿಟ್ಟ ನೋಡ್ರಿ. ಆ ರಾಜಭಟ್ರಿಗೆ ಇಲ್ಲಿ ಬಂದರೆ ಸಾಧು ವೇಷದಲ್ಲಿರೋ ಕೊಲೆ ಪಾತಕ್ಕೆ ಸಿಕ್ಕಿದ್ದಲ್ಲ ಅಂಥೇಳಿ ಅವನು ಏನು ಮಾತಾಡಲಿಕ್ಕೂ ಬಿಡದೆ ತಕ್ಷಣ ಹಿಡ್ಕೊಂಡು ರಾಜಸ್ಥಾನಕ್ಕೆ ಕರ್ಕೊಂಡು ಹೋದರು. ರಾಜಸ್ಥಾನಕ್ಕೆ ಹೋದ ಮೇಲೆ ರಾಜಸಭೆಯನ್ನು ಕರೆದ. ವಿಶೇಷವಾದ ಸಭೆ. ಯಾಕೆಂದರೆ ಸಾಧಾರಣ ಅಪರಾಧಿ ಅಲ್ಲ, ಒಬ್ಬ ಸಾಧು ಇಂಥ ಘೋರ ಕೃತ್ಯ ಮಾಡಿದಾನೆ ಅಂದಮೇಲೆ ಅವನಿಗೆ ತಕ್ಕ ದಂಡನೆ ಆಗಬೇಕು. ರಾಜಸಭೆಯಲ್ಲಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಆಕೆನೆಲ್ಲ ಕರೆಸಿದ. ಆಕೆ ಅದೇ ಮಾತನ್ನೇ ಅಲ್ಲಿ ಹೇಳಿದ್ದು. ಈ ಸಾಧು ಏನಾದ್ರು ಹೇಳಕ್ಕೆ ಪ್ರಯತ್ನಪಟ್ಟರೂ ಸಹ ಒಂದು ಹೆಂಗಸಿಗೆ ಅನ್ಯಾಯ ಆಗಿದೆ ಅಂಥೇಳಿ ಅಲ್ಲಿ ಇದ್ದವರೆಲ್ಲ ಬಹಳ ಕನಿಕರ ತೋರಿಸಿದ್ರು ಆಕೆ ಮೇಲೆ. ಕಡೆಗೆ ಆಕೆ ಮಾತ್ರ ಸ್ಥಿರವಾಯಿತು. ಈ ಸಾಧು ಆಕೆ ಗಂಡನ ಕೊಂದಿದ್ದಾಳೆ ಅಂದ ತಕ್ಷಣ ರಾಜ ಯೋಚನೆ ಮಾಡಿದೆ, ಇವನು 2 ಕೈಯನ್ನು ಕಡ್ದು ಹಾಕಿ
ಯಾಕೆಂದರೆ ಇವನು ತಾನೇ ಆಕೆ ಗಂಡನ್ನು ಕೊಂದಿದ್ದು, ಆ ಕೊಲ್ಲಿಕ್ಕೆ ಕೆಲಸ ಮಾಡಿದ್ದು ಇವನು ಕೈ, ಆದರೆ ಇವನು ಕೈ ಇರಬಾರ್ದು, ಕಡ್ದು ಹಾಕಿ. ರಾಜಾಜ್ಞೆ ಆಯಿತು, ಅವನ ಕೈನ ಕತ್ತರಿಸಿ ಹಾಕಿದ್ರು. ಆತ ತನಗೆ ದಂಡನೆ ಸಿಕ್ಕಿದ ತಕ್ಷಣ ಬಿಡುಗಡೆ ಆಯಿತು ಅಂಥೇಳಿ ಮುಂದುವರೆದ. ಬಹಳ ಸಂಕಟ ಬರ್ತಾ ಇದ್ದ. ನಾ ಏನು ಮಾಡಿದ್ದೆ, ನನಗೆ ಯಾವಾಗಿಂದ ಈ ಮಾರ್ಗದಲ್ಲಿ ಪ್ರವೃತ್ತಿ ಆಯಿತೋ ಬಾಲ್ಯದಲ್ಲಿ, ಆವಾಗಿಂದ ಕೇವಲ ನನಗೆ ತಿಳಿದ ಧರ್ಮಾನುಷ್ಠಾನಗಳನ್ನು ಮಾಡ್ಕೊಂಡಿದ್ದೀನಿ. ದೇವತಾ ಧ್ಯಾನ, ದೇವತಾ ಕ್ಷೇತ್ರ ದರ್ಶನ, ಇದನ್ನೇ ಮಾಡ್ಕೊಂಡು ಜೀವನ ಕಳೀತೀನಿ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಆದರೆ ನನಗೆ ಯಾಕೆ ಹಿಂಗೆ ಆಯ್ತಲ್ಲ ದಂಡನೆ ಅಂತ ಹೇಳ್ಕೋತ ಜಗನ್ನಾಥಪುರಿ ಕ್ಷೇತ್ರದವರೆಗೆ ತಲುಪಿದ. ಅಲ್ಲಿ ತಲುಪಿ ಜಗನ್ನಾಥನ ದರ್ಶನ ಮಾಡಿ ಇದೇ ಬೇಡಿಕೆನೇ ಮನಸ್ಸಿನೊಳಗೆ ಇಟ್ಟುಕೊಂಡು ಗೋಳಾಡ್ದ. ಆಮೇಲೆ ರಾತ್ರಿ ಊರು ಹೊರಗೆ ಮರದ ಕೆಳಗೆ ಮಲ್ಕೊಂಡಿದ್ದ. ಆವಾಗ ಮಲ್ಕೊಂಡವಾಗ ಪುರಿ ಜಗನ್ನಾಥನ ಅನುಗ್ರಹದಿಂದ ಅವನಿಗೆ ದೃಷ್ಟಾಂತ ಆಗುತ್ತೆ ಏನು ಅಂಥೇಳಿ. ಅವ ಅಲ್ಲಿ ಕೇಳ್ತಾ ಇರ್ತಾನೆ, ಆ ಸಾಧು, ನಾ ಇಂಥ ಕಾರ್ಯವನ್ನು ಮನಸ್ಸಿನಲ್ಲೂ ಸಹ ನೆನೆಸಿರಲಿಲ್ಲ, ನಾ ಯಾವುದೇ ಪಾಪ ಮಾಡಿಲ್ಲ, ಆದರೂ ಸಹ ನನಗೆ ಯಾಕೆ ಇಂಥ ದಂಡನೆ ಸಿಕ್ತು, ನಿನಗೆ ನಮಸ್ಕಾರ ಮಾಡಲಿಕ್ಕೆ ಆಗದೇ ಇದ್ದ ಹಾಗೆ ನನ್ನ ಕೈಯನ್ನೇ ಕತ್ತರಿಸಿ ಹಾಕಿದ್ರಲ್ಲ, ಯಾಕೆ ಏನು ಅಂತೇಳಿ ಅದಕ್ಕಲ್ಲಿ ಉತ್ತರ ಸಿಕ್ತು. ನೋಡಪ್ಪ, ನೀ ಈ ಜನ್ಮದಲ್ಲಿ ಏನೇನೂ ಪಾಪ ಕಾರ್ಯ ಮಾಡಿಲ್ಲ, ಎಲ್ಲ ಒಪ್ಕೊಳ್ಳೋಣ. ಆದರೆ ನಿನಗೀಗ ದಂಡನೆ ಸಿಕ್ಕಿದ್ದು ಈ ಜನ್ಮದಲ್ಲಿ ನೀನೇನೋ ಪಾಪ ಮಾಡಿದ್ದಿ ಅಂತಲ್ಲ, ಹಿಂದಿನ ಜನ್ಮದ ಪಾಪಕ್ಕೆ ನಿನಗೆ ಈಗ ಈ ದಂಡನೆ ಸಿಕ್ಕಿದೆ ಅಂತೇಳಿ. ಅದೇನು ನನ್ನ ಹಿಂದಿನ ಜನ್ಮದ್ದು? ಹಿಂದಿನ ಜನ್ಮದಲ್ಲೂ ಸಹ ಆತ ದೊಡ್ಡ ಸಾಧುವೇ ಆಗಿದೆ. ವಾನಪ್ರಸ್ಥಾಶ್ರಮವನ್ನು ಕೈಗೊಂಡು ವನವಾಸಿಗಳಾಗಿ ತಪಶ್ಚರ್ಯ ಮಾಡ್ತಾಯಿದ್ರು. ಒಮ್ಮೆ ಒಂದು ಸುಂದರವಾದ ಹಸು ಬಹಳ ಗಾಬರಿಯಿಂದ ಭಯದಿಂದ ಓಡಿ ಹೋಗ್ತಾ ಇತ್ತು. ಇವರು ಆಶ್ರಮದ ಎದುರುಗಡೆ ತಪಸ್ಸಿ ಕೂತ್ಕೊಂಡು ನೋಡ್ತಾ ಇದ್ರು. ಅವ್ರ ಹತ್ತಿರಕ್ಕೆ ಆಶ್ರಮದ ಒಳಗಡೆ ಆ ಹಸು ಓಡಿ ಬಂತು. ಅಷ್ಟರೊಳಗೆ ಹಿಂದುಗಡೆಯಿಂದ ಹಿಡ್ಕೊಳ್ಳಿ ಅಂತ ಯಾರೋ ಕೂಗೋತ ಓಡಿ ಬರ್ತಾ ಇದ್ರು. ಆವಾಗ ಇವರು ಸಾಧುಗಳು ಏನು ನೆನೆಸ್ಕೊಂಡ್ರು, ಪಾಪ ಈ ಹಸು ಅವ್ರ ಮನೆಯಿಂದ ತಪ್ಪಿಸ್ಕೊಂಡು ಬಂದುಬಿಟ್ಟಿದೆ, ಇದೆಲ್ಲ ಓಡಿ ಹೋಗ್ತಾ ಇದೆ, ಇದನ್ನು ಹುಡ್ಕೊಂಡು ಅವ್ರು ಬರ್ತಾ ಇದ್ದಾರೆ, ನಾ ಇದನ್ನು ನಿಲ್ಲಿಸಿ ಅವ್ರಿಗೆ ಕೊಡಬೇಕು, ಇಲ್ಲಾಂದ್ರೆ ಪಾಪ ಇದೆಲ್ಲ ಓಡಿ ಹೋಗ್ಬಿಡುತ್ತೆ ಅಂಥೇಳಿ ಆ ಹಸುನ ಹಿಡ್ಕೊಂಡು. ಆ ಹಸು ತಪ್ಪಿಸ್ಕೊಳ್ಳಿಕ್ಕೆ ಎಷ್ಟು ಪ್ರಯತ್ನ ಪಟ್ಟರು ಈ ಸಾಧುಗಳು ಬಹಳ ಗಟ್ಟಿಯಾಗಿ ಅದನ್ನು ಹಿಡ್ಕೊಂಡ್ರು. ಆತ ಬಂದಮೇಲೆ ಈ ಹಸುನ ಹಿಡ್ಕೊಂಡ ಹೋಗ್ಬಿಟ್ಟ. ಅವ ಯಾರು ಅಂತಂದರೆ ಅವ ಈ ಹಸುನ ಹತ್ಯೆ ಮಾಡೋನಿದ್ದ ತನ್ನ ಹೋಗೋಕ್ಕೋಸ್ಕರ. ಅವನು ಇದನ್ನು ಕರ್ಕೊಂಡು ಹೋದ್ಮೇಲೆ ಅದನ್ನು ಕಡ್ದು ಹಾಕಿ ತನ್ನ ಏನು ಇಚ್ಛೆ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡ ಮಾರಾಟ ಮಾಡ್ದೆ, ಎಲ್ಲದನ್ನೂ ಮಾಡ್ದೆ. ಮುಂದೆ ಅವನಿಗೆ ಆ ಜನ್ಮ ಸಮಾಪ್ತಿ ಆಯಿತು, ಸಾಧುಗಳದ್ದು ಜನ್ಮ ಸಮಾಪ್ತಿ ಆಯಿತು. ಮುಂದೆ ಏನಾಯಿತು ಅಂದರೆ ಆ ಹಸು ಇಲ್ಲಿ ಈಕೆ ಗಂಡನ ಈಕೆಯಾಗಿ ಜನ್ಮ ತಾಳ್ತು. ಯಾರು ಆ ಹಸುನ ಕೊಂದಿದ್ರೋ ಅವನೇ ಆಕೆಗೆ ಗಂಡನಾಗಿ ಬಂದಿದ್ದ. ಸಾಧುಗಳು ಯಥಾಪ್ರಕಾರ ಸಾಧುಗಳಾಗಿದ್ದರು. ಈ ರೀತಿಯಾಗಿ ಮತ್ತೆ ಜನ್ಮ ತಗೊಂಡ ಮೇಲೆ ಅಲ್ಲಿ ಏನಾಯಿತು ಮುಂದೆ ಅಂತಂದರೆ ಅದೇ ನಡೀತು. ಈ ಹಸು ಆಗಿದ್ದ ಆ ಸ್ತ್ರೀ ತನ್ನನ್ನು ಕತ್ತರಿಸಿದ ಆ ಕಟಕ ಗಂಡನಾಗಿದ್ದರೂ ಸಹ ಅವನು ಕಡ್ದು ಹಾಕಿದ್ದು. ಅಲ್ಲಿಗೆ ಆ ದಂಡನೆ ಆಗಿ ಹೋಗ್ಬಿಡ್ತು. ಸಾಧುಗಳು ಆ ಹಸುನ ಬಲವಾಗಿ ಹಿಡ್ಕೊಂಡಿದ್ರಲ್ವ, ಆ ಹಸು ಅವನಿಗೆ ಆ ಕಟಕನಿಗೆ ಸಿಗೋ ಹಾಗೆ ಮಾಡಿದ್ರಲ್ವ, ಆ ಪಾಪಕ್ಕೋಸ್ಕರ ಅಲ್ಲಿ ದಂಡನೆ ಸಿಕ್ಕಿರಲಿಲ್ಲ, ಅವ್ರ ಜನ್ಮ ಸಮಾಪ್ತಿಯಾಗಿತ್ತು. ಆ ದಂಡನೆಯಾಗಿ ಇವ್ರ ಕೈನ ಈಗ ಇಲ್ಲಿ ತೆಗೆದು ಹಾಕಿಬಿಟ್ರು. ಇನ್ನು ತೀರ್ಮಾನ ಕೊಟ್ಟ ರಾಜ ಆ ಹಸು ಮಾಲೀಕ ಆಗಿದ್ದ. ಅವನಲ್ಲಿ ತೀರ್ಮಾನ ಕೊಟ್ಟ ಇವ್ರ ಕೈ ಕಡ್ದು ಹಾಕು ಅಂಥೇಳಿ. ಹೀಗೆ ಹಿಂದಿನ ಜನ್ಮದಲ್ಲಿ ಮಾಡಿದ್ದ ಪಾಪ ಆ ಜನ್ಮದಲ್ಲಿ ಅವರಿಗೆ ಫಲನ ಕೊಡದೆ ಹೋದರೂ ಸಹ ಮುಂದೆ ಹುಡುಕೊಂಡು ಬಂದು ಈ ಜನ್ಮದಲ್ಲಿ ಅವನಿಗೆ ಈ ರೀತಿಯಾಗಿ ದಂಡನೆ ಎಲ್ಲ ಕೊಡ್ತು. ಅಂದರೆ ಪೂರ್ವಜನ್ಮ ಕೃತಂ ಪಾಪಂ ಕರ್ತಾರಮನುಗಚ್ಚತಿ. ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಶೇಷವಾಗಿ ಇದ್ದರೆ ಅದು ಮತ್ತೆ ಮುಂದಿನ ಜನ್ಮದಲ್ಲಿ ಸಂಕ್ರಮಣವಾಗಿ ಈ ರೀತಿಯಾಗಿ ಫಲಗಳನ್ನು ಕೊಡುತ್ತೆ ಅನ್ನೋದಕ್ಕೆ ಇದು ಒಂದು ದೃಷ್ಟಾಂತ. ಅದಕ್ಕೋಸ್ಕರ ಹೇಳ್ತಾರೆ, ಪಾಪವನ್ನು ಮಾಡಬಾರದು, ಪುಣ್ಯವನ್ನು ಅಧಿಕವಾಗಿ ಮಾಡಿಕೊಳ್ಳಿ. ಆದರೆ ಮನುಷ್ಯನ ಬುದ್ಧಿ ಪಾಪದ ಫಲಗಳು ಬೇಡ ಅಂತ ಹೇಳ್ತಾನೆ. ಆದರೆ ಪಾಪವನ್ನು ಪ್ರಯತ್ನಪೂರ್ವಕವಾಗಿ ಮಾಡ್ತಾನೆ ಇರ್ತಾನೆ. ಇಂಥದ್ದು ಸಲ್ಲದು, ಇದನ್ನು ಮಾಡಬಾರದು ಅಂಥೇಳಿ ಅದನ್ನೇ ಮಾಡಿದೆ. ಪುಣ್ಯವನ್ನು ಮಾಡಲಿಕ್ಕೆ ಬಹಳಷ್ಟು ಇದೆ. ಸುಲಭವಾಗೂ ಸಹ ಅನ್ನದಾನ ಮಾಡೋದ್ರಿಂದ ಪುಣ್ಯ ಪ್ರಾಪ್ತಿಯಾಗುತ್ತೆ. ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅಂಥವರಿಗೆ ವಿದ್ಯಾದಾನವನ್ನು,
ಧನದಾನವನ್ನು, ದ್ರವ್ಯದಾನವನ್ನು, ಧಾನ್ಯವನ್ನು ಹೀಗೆಲ್ಲ ಮಾಡ್ಕೋತಾ ಇರ್ಬೋದು. ಇನ್ನು ಭಗವದ್ಭಕ್ತರಿಗೆ ಅಲ್ಲಲ್ಲಿ ಆರಾಮಗಳನ್ನು, ಆಶ್ರಮಗಳನ್ನು, ಮಠಗಳನ್ನು, ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ಭಗವದ್ಭಕ್ತಿ ಪ್ರಕಟವನ್ನು ಮಾಡಲಿಕ್ಕೆ, ಭಜನೆ ಮಾಡಲಿಕ್ಕೆ ಅನುಕೂಲಗಳನ್ನೆಲ್ಲ ಮಾಡಿಕೊಡ್ಬೋದು. ಹೀಗೆ ಅನೇಕ ಕಾರ್ಯಗಳನ್ನೆಲ್ಲ ಹಮ್ಮಿಕೊಂಡು ಧರ್ಮದಿಂದ ನಡೆದು ಇನ್ನೊಬ್ಬರಿಗೂ ಸಹ ಧರ್ಮದಲ್ಲಿ ಪ್ರವೃತ್ತಿ ಆಗುವ ಹಾಗೆ ಮಾಡ್ತಾ ಇದ್ದರೆ ಅದು ಪುಣ್ಯಕಾರ್ಯವೇ ಆಗುತ್ತೆ. ಅಂಥ ಪುಣ್ಯಕಾರ್ಯದಲ್ಲಿ ಶಿವಮೊಗ್ಗದ ಬ್ರಹ್ಮಶ್ರೀ ರವೀಂದ್ರ ಭಟ್ರು ಈಗ ನಮ್ಮ ಕಣ್ಣು ಮುಂದುಗಡೆ ಅಗ್ರೇಸರಾಗಿ ಕಾಣಿಸ್ತಾ ಇದ್ದಾರೆ. ಈಕೆ 10 ವರ್ಷದ ಕೆಳಗಡೆ ಇಲ್ಲಿ ಪಂಚಮುಖಿ ಆಂಜನೇಯ ಬನಶಂಕರಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಕುಂಭಾಭಿಷೇಕವನ್ನು ನಡೆಸಬೇಕು ಅಂಥೇಳಿ ಶಕಟಪುರ ಕ್ಷೇತ್ರಕ್ಕೆ ಬಂದು ಆಹ್ವಾನ ಮಾಡಿದರು. ಶಿವಮೊಗ್ಗ ನಗರದಲ್ಲಿ ಇಂಥ ದೇವಸ್ಥಾನವನ್ನು ಸ್ವಸಾಮರ್ಥ್ಯದಿಂದ ತಮ್ಮ ಪ್ರಯತ್ನದಿಂದ ನಿರ್ಮಾಣ ಮಾಡಿದ್ದಾರೆ ಅಂತ ತಿಳ್ಕೊಂಡ ಮೇಲೆ ನನಗೆ ತುಂಬ ಹೆಮ್ಮೆ ಆಯಿತು. ಏಕೆಂದರೆ ಯಾರೋ ಒಬ್ಬರು ವ್ಯಾಪಾರ ಉದ್ಯಮ ನಡೆಸೋರು ತಮ್ಮ ಆದಾಯದಲ್ಲಿ ಒಂದು ಭಾಗದಿಂದ ತಾವು ದೇವಸ್ಥಾನವನ್ನು, ಬೇರೆ ಏನೋ ಒಂದು ಧರ್ಮ ಕಾರ್ಯವನ್ನು ನಡೆಸ್ತೀವೋ ಅಂತಂದರೆ ಅದರಲ್ಲಿ ಆಶ್ಚರ್ಯ ಏನು ಇರುವುದಿಲ್ಲ. ಆದರೆ ಒಬ್ಬ ವೈದಿಕ ಬ್ರಾಹ್ಮಣರು ತಮ್ಮ ಸ್ವಸಾಮರ್ಥ್ಯದಿಂದ, ಪ್ರಯತ್ನದಿಂದ ಇಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ಅಂತಂದರೆ ಅದು ನಿಜವಾಗಲೂ ಮೆಚ್ಚಬೇಕು. ಅವರು 10 ವರ್ಷದ ಕೆಳಗಡೆ ಇಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿ ಅದನ್ನು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಪ್ರತಿಷ್ಠೆಗೆ ಬರಲೇಬೇಕು ಅಂಥೇಳಿ ಆಹ್ವಾನ ಮಾಡಿದ್ದು ನೋಡಿ ನನಗೆ ತುಂಬ ಸಂತೋಷ ಆಯಿತು. 10 ವರ್ಷದ ಕೆಳಗಡೆ ನಾನು ಇದೇ ಕುಂಭಾಭಿಷೇಕವನ್ನು ನಡೆಸಲಿಕ್ಕೋಸ್ಕರ ಬಂದಿದ್ದೆ. ಬಂದಾವಾಗ ಈ ಆಲಯಗಳು ನಿರ್ಮಾಣವಾಗಿತ್ತು, ಆದರೆ ಇಲ್ಲೇ ಇಳ್ಕೊಳ್ಳುವಂತಹ ವ್ಯವಸ್ಥೆ ಇರಲಿಲ್ಲ. ನಾ ಬೇರೆ ಕಡೆ ವ್ಯವಸ್ಥೆಯಲ್ಲಿ ಉಳ್ಕೊಂಡು ಇಲ್ಲಿಯ ಕುಂಭಾಭಿಷೇಕ ಇದನ್ನೆಲ್ಲ ನಡೆಸಿಕೊಟ್ಟಿದ್ದೆ. ಆವಾಗ ರವೀಂದ್ರ ಭಟ್ರು ಹೇಳ್ತಾ ಇದ್ರು, ಮುಂದೆ ಯಾವಾಗಲಾದರೂ ಇಲ್ಲಿಂದ ಮುಂದುವರಿಬೇಕಾದ್ರೆ ಮುಕ್ಕಾಮೆಲ್ಲ ಶಿವಮೊಗ್ಗದಲ್ಲೇ ಆಗಬೇಕು, ಅದು ಈ ದೇವಸ್ಥಾನದಲ್ಲೇ ಆಗಬೇಕು. ಈ ದೇವಸ್ಥಾನ ಮೇಲ್ಗಡೆ ಪೂಜೆಗೆ ಇಳ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆ ಆಗಿ ಹೋಗಿ ಮುಂದೆ ಒಂದು ಸಂಕಲ್ಪ ಇಟ್ಕೊಂಡಿದ್ದೀನಿ ಅಂಥೇಳಿ. ನಾನು ಆಗಲಿ ಅಂತ ಹೇಳಿದ್ದೆ. ಯಾಕೆಂದರೆ ಆ ಸಂಕಲ್ಪ ಆಗಲಿಕ್ಕೆ ಸ್ವಲ್ಪ ಸಮಯ ಆಗುತ್ತೆ ಅಂತೆಲ್ಲ ಗೊತ್ತೇ ಇರುತ್ತೆ. ಅದಕ್ಕೋಸ್ಕರನೇ ನಮ್ಮಲ್ಲಿ ಆ ಸಮಯದಲ್ಲೆಲ್ಲ ಅಂದರೆ ಈಗೊಂದು 30-40 ವರ್ಷ ಕೆಳಗಡೆ ಎಲ್ಲ ಮನೆಯಲ್ಲಿ ಮುಂದ್ಗಡೆ ಒಂದು 2 ತೆಂಗಿನ ಮರ ಹಾಕೋದು, ಇದು ಸಸಿ ನೆಡೋದು, ಆಮೇಲೆ ಅಡಿಕೆ ತೋಟ ಮಾಡೋ ಹುಚ್ಚೆಲ್ಲ ಆ ಸಮಯದಲ್ಲಿ ಇತ್ತು. ಈ ಅಡಿಕೆ ಸಸಿಗಳನ್ನೆಲ್ಲ ಬೇರೆ ಬೇರೆ ಕಡೆಯಿಂದ ತಂದು ನೆಡ್ತಾ ಇದ್ದರು. ತೆಂಗಿನ ಮರ ನೆಡಬೇಕಾದ್ರೆ ಬಹಳ ವಿಚಾರ ಮಾಡ್ತಿದ್ರು. ಯಾಕೆಂದರೆ ತೆಂಗಿನ ಸಸಿ ಸಿಗುತ್ತೆ ಅಂದ ತಕ್ಷಣ ತಂದು ನೆಡ್ತಾ ಇರಲಿಲ್ಲ. ನಮ್ಮ ಮಲೆನಾಡಲ್ಲಿ ತೆಂಗಿನ ಸಸಿ ತಂದು ಹಾಕಿದರೆ ಅದು ನಿಧಾನವಾಗಿ ಬೆಳೆಯೋದು, ಅದು ಕಾಯಾಗಬೇಕಾದ್ರೆ ತುಂಬ ವರ್ಷ ಆಗೋದು. ಆದರೆ ಅದು ಜಾತಿವಂತವಾಗಿರಬೇಕು ಅಂಥೇಳಿ ತಿಪಟೂರು ಕಡೆಯಿಂದ ಆ ಸಸಿನೆಲ್ಲ ತರಿಸ್ತಾ ಇದ್ದರು. ತಿಪಟೂರಿನ ಸಸಿ ಅಂತ ಹೇಳ್ಕೊಂಡು ಗಾಡಿಲೂ ಸಹ ಅದು ಬರ್ತಾಯಿತ್ತು. ಯಾಕೆಂದರೆ ಆ ತಿಪಟೂರಲ್ಲೆಲ್ಲ 100 ವರ್ಷದ್ದು ಮರಗಳಿರ್ತಿದ್ವು. ಅದರ ಬೀಜದಿಂದ ತಯಾರು ಮಾಡಿತ್ತು, ಅದು ಬೇಗನೆ ಬರ್ತಾಯಿತ್ತು. ಆ ಕಾಯಿಯಲ್ಲೂ ಸಹ ಗುಣಮಟ್ಟ ಇರ್ತಿತ್ತು. ಅದಕ್ಕೋಸ್ಕರ ಆ ತಿಪಟೂರಿನ ಕಾಯಿಗಳಿಂದ ಉತ್ಪನ್ನವಾದಂತಹ ಸಸಿಯನ್ನೇ ತೊಗೊಂಬಂದು ಹುಡುಕಿ ಎಲ್ಲರೂ ಮನೆ ಮುಂದ್ಗಡೆ 2 ಸಸಿ 4 ಸಸಿ ಇಷ್ಟಾನುಸಾರ ಅವಕಾಶ ಇದ್ದಷ್ಟು ಮಾಡ್ತಾ ಇರ್ತಿದ್ರು. ಯಾಕೆ ಕಾರಣ ಅಂತಂದರೆ ಉತ್ತಮ ಫಲ ಸಿಗಬೇಕು ಅಂತ. ಅದೇ ರೀತಿಯಾಗಿ ಒಬ್ಬ ವೈದಿಕರಾಗಿ ತಮ್ಮ ವೈದಿಕ ವೃತ್ತಿಯ ಅನುಭವವನ್ನು, ಪರಿಶ್ರಮವನ್ನು ಎಲ್ಲದನ್ನು ಸೇರಿಸಿ 10 ವರ್ಷಗಳ ಹಿಂದೆ ಈ ಆಲಯ ನಿರ್ಮಾಣವನ್ನು ರವೀಂದ್ರ ಭಟ್ರು ನಡೆಸಿ ಅದರಲ್ಲಿ ಯಶಸ್ವಿಯಾದರು. ಈ ಆಲಯ ನಿರ್ಮಾಣ ಮಾಡೋ ಹೊತ್ತಿಗೆ ಮುಂದೆ ಇಂಥದ್ದೊಂದು ರಾಜಗೋಪುರ ಮಾಡಬೇಕು ಅನ್ನೋ ಸಂಕಲ್ಪವು ಮನಸ್ಸಿನೊಳಗೆ ಬೀಜ ರೂಪವಾಗಿ ಇತ್ತು. ಆ ಬೀಜ ರೂಪ ಇದ್ದಿದ್ದೇಯ ಈಗ ಹೆಮ್ಮರವಾಗಿ ರಾಜಗೋಪುರದ ಹಾಗೆ ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಅಂಥ ಒಂದು ಸಾಧನೆಯನ್ನು ರವೀಂದ್ರ ಭಟ್ರು ಮಾಡಿದ್ದಾರೆ. ತೆಂಗಿನಕಾಯಿ ಜಾತಿವಂತ ಸಸಿಯನ್ನು ತಂದು ನೆಟ್ಟು ಅದು ಫಲ ಬೇಗ ಕೊಡಬೇಕು ಅಂಥೇಳಿ ಅಪೇಕ್ಷೆ ಹೆಂಗೆ ಪಟ್ಟು ಅದರಲ್ಲಿ ಫಲವನ್ನು ಗ್ರಹಣ ಮಾಡ್ತಾರೋ ಅದೇ ರೀತಿಯಾಗಿ ಇಂಥ ರಾಜಗೋಪುರವನ್ನು ನೆಡಬೇಕು ಅಂಥೇಳಿ ಮನಸ್ಸಿನೊಳಗೆ ಒಂದು ದೃಢವಾದ ಸಂಕಲ್ಪ ಬಂದು ಅದನ್ನು ಆವಾಗಲ್ಲಿ ಬೀಜಾರೋಪಣ ಮಾಡಿದರು. ಅದು ಈ 10 ವರ್ಷದಲ್ಲಿ ಈ ರೀತಿಯಾಗಿ ಮರವಾಗಿ ನಮಗೆ ಕಣ್ಣು ಮುಂದುಗಡೆ ಸಿಕ್ಕಿದೆ ಅಂಥೇಳಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ರಾಜಗೋಪುರವನ್ನು ಹೀಗೆ ಮಾಡಬೇಕು ಅನ್ನೋ ಸಂಕಲ್ಪ ಇಟ್ಕೊಂಡು ನಾ ಮುಂಬೈ ಚಾತುರ್ಮಾಸದಲ್ಲಿದ್ದಾವಾಗ
ರವೀಂದ್ರ ಭಟ್ರು ಪರಿವಾರ ಸಮೇತ ಅಲ್ಲಿಗೆ ಬಂದಿದ್ದರು. ಅಲ್ಲಿಗೆ ಬಂದು 108 ಅಡಿ ರಾಜಗೋಪುರ ಮಾಡಬೇಕು ಅಂತೀನಿ ಅಂಥೇಳಿ ಆ ಚಿತ್ರ ಎಲ್ಲದನ್ನೂ ತೋರಿಸಿದ್ರು. ಆವಾಗ ನನ್ನ ಮನಸ್ಸಿನೊಳಗೆ ನಾವು ಸಹ ಶಕಟಪುರದಲ್ಲಿ 67-70 ಅಡಿದು ರಾಜಗೋಪುರ ಮಾಡಿದ್ವಿ, ಇವರು 108 ಅಡಿದು ರಾಜಗೋಪುರ ಮಾಡ್ತೀನಿ ಅಂತಿದ್ದಾರಲ್ಲ, ಅದು ಅಷ್ಟು ಬೇಗ ಸಾಧ್ಯವ ಅಂತೆಲ್ಲ ಹೇಳಿ ನನ್ನ ಮನಸ್ಸಿಗೆ ಬಂದಿತ್ತು. ವಿಚಾರ ಎಲ್ಲ ಕೇಳಿಕೊಂಡೆ. ಆಮೇಲೆ ಶಿವಮೊಗ್ಗದಲ್ಲಿ ಈ ದೇವಸ್ಥಾನ ಅಂತಂದರೆ ಇವತ್ತಿಗೂ ಸಹ ನಾನು ಇದನ್ನು ಪರಕೀಯ ದೇವಸ್ಥಾನ ಬೇರೆ ದೇವಸ್ಥಾನ ಅಂಥೇಳಿ ವಿಚಾರ ಮಾಡೇ ಇಲ್ಲ. ಇದು ನನ್ನ ಮಠ ಅಂಥೇಳಿಯೇ ನಾನು ತಿಳ್ಕೊಂಡಿದ್ದೇನೆ. ಆದ್ದರಿಂದ ಇಲ್ಲಿ 108 ಅಡಿದು ರಾಜಗೋಪುರವನ್ನು ಮಾಡ್ತೀನಿ ತಕ್ಷಣವೇ ಅದಕ್ಕೆ ಮುಹೂರ್ತ ಎಲ್ಲದನ್ನು ಹೇಳಿದೆ. ಆವಾಗಲೇ ಅವರು ಹೇಳಿಬಿಟ್ರು, ರಾಜಗೋಪುರ ನಿರ್ಮಾಣವಾಗಿ ಇದರ ಕುಂಭಾಭಿಷೇಕಕ್ಕೆ ತಾವೇ ಬರಬೇಕು ಅಂಥೇಳಿ. ಈ ಕುಂಭಾಭಿಷೇಕ ಆಗಕ್ಕೆ ಇನ್ನು ದಿವಸ ಇರುತ್ತಲ್ಲ, ನೋಡೋಣ ಅನ್ನೋ ದೃಷ್ಟಿಯಿಂದ ಸರಿ ಬರೋಣ ಅಂತೆಲ್ಲ ಹೇಳಿ ಅವರಿಗೆ ರಾಜಗೋಪುರದಲ್ಲಿ ಮುಂದುವರಿಲಿಕ್ಕೆಲ್ಲ ಹೇಳಿದೆ. ಇಲ್ಲಿ ಪಂಚಮುಖಿ ಆಂಜನೇಯನ ಪ್ರತಿಷ್ಠೆ ಮಾಡಿ ರಾಜಗೋಪುರಕ್ಕೂ ಸಹ ಅವರು ಕೇಳ್ಕೊಂಡಾಗ ಸರಿ ಬರ್ತೀನಿ ಅಂತೆಲ್ಲ ಹೇಳಿದ ಮೇಲೆ ಶ್ರೀಮಠದಲ್ಲೂ ಸಹ ವಿಶೇಷ ನಡೀತು. ಇಲ್ಲಿ ಆಂಜನೇಯ ಸ್ವಾಮಿಗೆ ನಾನು ಪ್ರತಿಷ್ಠೆ ಕುಂಭಾಭಿಷೇಕ ಮಾಡಿದ 5 ವರ್ಷದ ನಂತರ ತಮಿಳುನಾಡಿನಲ್ಲಿ ಪಂಚಮುಖಿ ಆಂಜನೇಯ ಪಂಚವಟಿ ಅಂಥೇಳಿ ಪಾಂಡಿಚೇರಿ ಹತ್ತಿರ ಒಂದು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ 2ನೇದೋ 3ನೇದೋ ಮಹಾಕುಂಭಾಭಿಷೇಕ ನಡೀತು. ಅಲ್ಲೂ ಸಹ ಇದೇ ರೀತಿಯಾಗಿ ಪಂಚಮುಖಿ ಆಂಜನೇಯ 36 ಅಡಿ ಆಂಜನೇಯ. ಅಲ್ಲಿ ಕುಂಭಾಭಿಷೇಕವನ್ನು ನೆರವೇರಿಸಲಿಕ್ಕೆ ನನ್ನನ್ನೇ ಆಹ್ವಾನ ಮಾಡಿದರು. ಅಲ್ಲಿ ಹೋಗಿ ಆ ಕುಂಭಾಭಿಷೇಕವನ್ನು ನಿರ್ಮಾಣ ಮಾಡಿದ ಮೇಲೆ ಅಲ್ಲಿ ಕುಂಭಾಭಿಷೇಕವನ್ನು ನೆರವೇರಿಸಿದೆ. ಇಲ್ಲಿ ಪಂಚಮುಖಿ ಆಂಜನೇಯನ ಕುಂಭಾಭಿಷೇಕ ಮುಗಿಸಿದ ಮೇಲೆ 36 ಅಡಿ ಆಂಜನೇಯನಿಗೆ ಕುಂಭಾಭಿಷೇಕ ಮಾಡುವಂಥ ಅವಕಾಶ ನನಗೆ ಸಿಕ್ತು. ಅಂದರೆ ಈ ಆಂಜನೇಯನ ಕುಂಭಾಭಿಷೇಕ ಮಾಡಿದ ಮೇಲೆ ಈತ ಬೆಳೀತಾ ಅಲ್ಲಿ 36 ಅಡಿಗೆ ನಿಂತಿದ್ದ. ಅವನಿಗೆ ಕುಂಭಾಭಿಷೇಕ ಮಾಡಿ ಅಲ್ಲಿ ಮಹಾಕಾರದಲ್ಲಿರೋ ಆಂಜನೇಯನಿಗೆ ನೆರವೇರಿಸಿದೆ ಅನ್ನೋ ಸಂತೋಷ ನನಗಾಯಿತು. ಅಷ್ಟೇ ಅಲ್ಲ, ನಮ್ಮ ಶ್ರೀಮಠದ ಕುಂಭಾಭಿಷೇಕ ಎಲ್ಲ ಆದಮೇಲೆ ಮನಸ್ಸಿನೊಳಗೊಂದು ಆಸೆ ಬಂದಿತ್ತು, ಇಲ್ಲಿ ಒಂದು ದೊಡ್ಡ ಆಂಜನೇಯನ ತಂದು ಪ್ರತಿಷ್ಠೆ ಮಾಡಬೇಕು. ಅದಕ್ಕೆ ಜಾಗ ಈಗೆಲ್ಲ ನೋಡಿ 44 ಅಡಿ ಅಂದರೆ ಒಂದೊಂದು ಯುಗಕ್ಕೂ 11 ಅಡಿಯಂತೆ ಚತುರ್ಯುಗಗಳಿಗೆ 44 ಅಡಿ ಎತ್ತರದ ಆಂಜನೇಯ ಬೇಕು. ಏಕಾದಶ ಅಂದರೆ ಅವನು ರುದ್ರವೀರ್ಯ ಸಮುದ್ಭವ ಅಂಥೇಳಿ ಆಂಜನೇಯನಿಗೆ ಹೇಳ್ತಾರೆ, ರುದ್ರಾಂಶ ಅವನು ಅಂಥೇಳಿ. ರುದ್ರರು ಏಕಾದಶ 11 ಜನ. ಹಾಗಾಗಿ ಏಕಾದಶ ಸಂಖ್ಯೆ ಅಂದರೆ 11 ಅಡಿ ಒಂದೊಂದು ಯುಗಕ್ಕೆ, 4 ಯುಗಗಳಿಗೆ 44 ಅಡಿದು ಅಂಥೇಳಿ ಆಂಜನೇಯನ ಚಿತ್ರ ನಿರ್ಮಾಣ ಆಯಿತು. ಆಂಜನೇಯನ ಪ್ರತಿಷ್ಠೆ ಮಾಡಬೇಕಾದ್ರೆ ರಾಮನ ಅನುಗ್ರಹ ಬೇಕಲ್ಲ. ಹಾಗಾಗಿ ಭಕ್ತಾದಿಗಳೆಲ್ಲ ರಾಮನಾಮ ಕೋಟಿ ಸಂಖ್ಯೆಯಲ್ಲಿ ಬರೆದ ಮೇಲೆ ಅದನ್ನೆಲ್ಲ ಶ್ರೀರಾಮ ಪಾದಕ್ಕೆ ಸ್ಥಾಪನೆ ಮಾಡುವ ಜಾಗದಲ್ಲಿ ಪ್ರತಿಷ್ಠೆ ಮಾಡಿ ಮುಂದುಗಡೆ ಆಂಜನೇಯನ ಸ್ಥಾಪನೆ ಮಾಡಬೇಕು ಅಂತ ಅದಕ್ಕೆ ಬೇಕಾದ ಕಾರ್ಯಗಳನ್ನೆಲ್ಲ ಪ್ರಚಾರಗಳನ್ನೆಲ್ಲ ಮಾಡ್ತಾ ಬಂದಾಯಿತು. ಆದರೆ ಅನಿವಾರ್ಯ ಕಾರಣದಿಂದ ನಿಲ್ಲಿಸಬೇಕಾಯಿತು. ಕಲ್ಲನ್ನು ನೋಡಿದರು ಹಾಸನದ ಹತ್ರ. ಅದಕ್ಕೋಸ್ಕರ ಇಂಜಿನಿಯರೆಲ್ಲ ಬಂದರು. ಯಾಕೆಂದರೆ ಈ ಆಂಜನೇಯನ ಪ್ರತಿಷ್ಠೆ ಮಾಡೋದು ಸುಲಭ, ಆಂಜನೇಯ ನಿರ್ಮಾಣ ಮಾಡಲಿಕ್ಕೆ ಕಲ್ಲು ತರೋದು ಮುಖ್ಯ. ಅವರೆಲ್ಲ ನೋಡಿ ಇಂಥ ಒಂದು ಅರಣ್ಯ ಪ್ರದೇಶಕ್ಕೆ, ಈ ಗುಡ್ಡಗಾಡು ಪ್ರದೇಶಕ್ಕೆ ಅಲ್ಲಿಂದ ಇಷ್ಟು ದೊಡ್ಡದು ಕಲ್ಲನ್ನು ತಗೊಬರೋದು ತುಂಬ ಕಷ್ಟ. ಈ ಕಲ್ಲು ತರೋದಕ್ಕಿಂತ ಅಲ್ಲೇ ಎಲ್ಲರೂ ಮಾಡ್ಕೊಳ್ಳೋದು ಉತ್ತಮವಾಗಿರುತ್ತೆ, ಇಲ್ಲಿ ಎಲ್ಲ ಆಗೋದಿಲ್ಲ, ಅದು ಅಸಾಧ್ಯ ಇದೆ ಅಂಥೇಳಿ. ಇಷ್ಟೆಲ್ಲ ಆದಮೇಲೆ ನಾನು ಆ ಆಂಜನೇಯದ್ದು ಯೋಚನೆ ಬಿಟ್ಟುಬಿಟ್ಟೆ. ಉತ್ತರ ಭಾರತದಲ್ಲಿ ಏನಾದರೂ ರಾಮನಾಮ ಸಚ್ಚೈ ಅಂತ ಹೇಳ್ತಿರ್ತಾರೆ. ಅಂದರೆ ರಾಮನ ನಾಮ ಯಾವಾಗಲೂ ಸತ್ಯವಾಗಿರುತ್ತೆ ಅಂಥೇಳಿ. ನಾವು ಆಂಜನೇಯನ ಸ್ಥಾಪನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದು ರಾಮನ ಹೆಸರಿನಿಂದ ತಾನೆ, ಅದು ಯಾವಾಗಲೂ ಸತ್ಯವಾಗಲೇಬೇಕಲ್ಲ. ಹಾಗೆ ಆಯಿತು. ನಾವು ಆಂಜನೇಯನ ಪ್ರತಿಷ್ಠೆ ನಮ್ಮ ಹತ್ರ ಆಗೋದಿಲ್ಲ ಅಂಥೇಳಿ ಬಿಟ್ಬಿಟ್ಟಿದ್ವಿ. ಹೆಂಗೂ ಇಲ್ಲಿ ಪ್ರತಿಷ್ಠೆ ಆಗಿದ್ದಿಲ್ಲ, ನಾನೇ ಮಾಡಿಬಿಟ್ಟಿದ್ದೇನಲ್ಲ ಅಂಥೇಳಿ. ಆದರೆ ಆಂಜನೇಯ ಸ್ವಾಮಿ ನನ್ನನ್ನು ಬಿಡಲಿಲ್ಲ. ಈಗೇನು ಕುಂಭಕೋಣದ ಹತ್ರ ಜ್ಞಾನಪುರಿ ಚಿತ್ರಕೂಟ ಕ್ಷೇತ್ರ ಅಂದರೆ ಈ ಆಲಂಗುಡಿ ಅಂಥೇಳಿ ನವಗ್ರಹಗಳಲ್ಲಿ ಗುರು ಸ್ಥಾನ ಇರುವಂತಹ ಒಂದು ಕ್ಷೇತ್ರ, ವಟಾರಣ್ಯ ಕ್ಷೇತ್ರ ಆಲಂಗುಡಿ ಅಂಥೇಳಿ ಕರೀತಾರೆ. ಅಲ್ಲಿ ಅದು ಸಮೀಪದಲ್ಲಿ 33 ಅಡಿ ಎತ್ತರದ ಆಂಜನೇಯನನ್ನು ಪ್ರತಿಷ್ಠೆ ಮಾಡಬೇಕು ಅಂಥೇಳಿ ರಮಣಿ ಅನ್ನೋರು ವಿಗ್ರಹಗಳನ್ನೆಲ್ಲ ತಯಾರು ಮಾಡಿ
ಅದಕ್ಕೆ ಆಲಯನ್ನು ನಿರ್ಮಾಣ ಮಾಡಿಕೊಂಡು ಪಕ್ಕದಲ್ಲಿ ಕೋದಂಡರಾಮ ಸ್ವಾಮಿ, ಈ ಕಡೆ ಲಕ್ಷ್ಮೀನರಸಿಂಹ ಸನ್ನಿಧಿ ಎಲ್ಲದನ್ನು ವಿಗ್ರಹಗಳನ್ನೆಲ್ಲ ಇಟ್ಕೊಂಡು ಪ್ರತಿಷ್ಠೆ ಮಾಡಲಿಕ್ಕೆ, ಮುಂದೆ ಆಲಯವನ್ನು ಪೂರ್ತಿ ಮಾಡಲಿಕ್ಕೆ ಕಷ್ಟದಿಂದ ಹಾಗೆ ನಿರೀಕ್ಷೆ ಮಾಡ್ತಾ ಇದ್ರು. ಸಮಯ ಸ್ವಲ್ಪ ಸ್ವಲ್ಪ ಮುಂದುವರಿಸ್ಕೊಂಡು ಏನೋ ಒಂದು ಕಾರ್ಯ ಮಾಡ್ತಾ ಇದ್ದರು. ಕಡೆಗೆ ಅವರಿಗೆ ಅನ್ನಿಸ್ತು, ಇನ್ನು ಈ ಕ್ಷೇತ್ರವನ್ನು ಪೂರ್ಣ ಮಾಡಲಿಕ್ಕೆ ನನಗೆ ಕಷ್ಟ ಆಗುತ್ತೆ, ಇದು ಯಾವುದಾದ್ರೂ ಒಂದು ಧರ್ಮ ಸಂಸ್ಥೆಗೆ ಒಪ್ಪಿಸ್ಬಿಡಬೇಕು ಅಂತ. ಹಾಗೆ ಅವರು ಸಂಕಲ್ಪ ಬಂದು ತಮ್ಮ ಟ್ರಸ್ಟಿಗಳಿಗೆಲ್ಲ ಹೇಳಿದರು. ಎಲ್ಲರೂ ಸಹ ನೀವು ಹೆಂಗೆ ಹೇಳ್ತೀರೋ ಹಾಗೆ ಅಂದಮೇಲೆ ತಕ್ಷಣ ಅವ್ರಿಗೆ ನೆನಪಾಗಿದ್ದೇ ನಮ್ಮ ಮಠ. ಅವರು ಇಂಥ ಒಂದು ಸಮರ್ಪಣೆಯನ್ನು ಮಠಕ್ಕೆ ಮಾಡ್ಬೋದಾ ಅಂಥೇಳಿ ವಿಚಾರ ಮಾಡಿಕೊಂಡು ನಮ್ಮ ಮಠದ ಶ್ರೀಕಾರ್ಯಮರ ಹತ್ರ ಮಾತಾಡಿದರು. ಅದಾವಾಗಲೇ ನಾವು ಶಕಟಪುರದಲ್ಲಿ ಆಂಜನೇಯನ ಸ್ಥಾಪನೆ ಮಾಡಬೇಕು ಅನ್ನೋ ಸಂಕಲ್ಪ ಮಾಡಿದ್ದನ್ನು ಕೈ ಬಿಟ್ಟಿದ್ವಲ್ಲ ಅಂಥೇಳಿ ಅನ್ನಿಸ್ತಾ ಇತ್ತು. ಆದರೆ ಆಂಜನೇಯನೇ ಈ ಹುಡುಕು ಬಂದಲ್ಲ ಅಂದ ತಕ್ಷಣ ಅವರು ಒಪ್ಪಿಗೆನೂ ಹೇಳಿದರು. ಮುಂದೆ ತಕ್ಷಣವೇ ಅಲ್ಲಿ ಹೋಗಿ ಎಲ್ಲ ನೋಡ್ಕೊಂಬಂದ್ವಿ. ನೋಡಿದರೆ 33 ಅಡಿ ಆಂಜನೇಯ ಭವ್ಯವಾಗಿ ನಿಂತಿದ್ದಾನೆ. ಆಮೇಲೆ ಸರಿ ಅಂಥೇಳಿ ನಾವು ಅದನ್ನು ಶ್ರೀಮಠದಿಂದ ಜೀರ್ಣೋದ್ಧಾರ ಮಾಡಿ ಪೂರೈಸೋಣ ಅಂತ ಹೇಳಿದ್ವಿ. ಅವರು ಮಠಕ್ಕೆ ಆಂಜನೇಯ ಸಹಿತ ಆ ಕ್ಷೇತ್ರದ ಜಾಗ ಈಗ ಎಲ್ಲದನ್ನೂ ಒಪ್ಪಿಸಿದರು. ಆಮೇಲೆ ಮನೋಜವಂ ಮಾರುತ ತುಲ್ಯವೇ ಎಂಬಂದ ಹಾಗೆ ಅದು ಎಲ್ಲಿ ಆಂಜನೇಯನ ಶಕ್ತಿ ಅಲ್ಲಿ ಅಡಗಿತ್ತೋ ಗೊತ್ತಿಲ್ಲ, ಅದು ಒಂದು ಸಲಕ್ಕೆ ಪ್ರಕಟ ಆಯಿತು. ಮಠಕ್ಕೆ ಸಮರ್ಪಣೆ ಮಾಡಿದ 7-8 ತಿಂಗಳಲ್ಲೇ ಆಲಯ ಪೂರ್ತಿ ಸುಂದರವಾಗಿ ತಯಾರಾಯಿತು, ಕುಂಭಾಭಿಷೇಕಕ್ಕೆ ತಯಾರಾಯಿತು. ಅದಕ್ಕೊಂದು ಮುಹೂರ್ತನೂ ಸಹ ನಾನು ಇಟ್ಕೊಟ್ಬಿಟ್ಟೆ. ಮಾಘ ಮಾಸದಲ್ಲಿ ಶುದ್ಧ ದ್ವಾದಶಿ ದಿವಸ ಇದು ಪ್ರತಿಷ್ಠೆ ಅಂಥೇಳಿ. ಆದರೆ ಆ ಕಡೆ ಎಲ್ಲ ವೈಶಾಖ ಮಾಸದಲ್ಲಿ ಪ್ರತಿಷ್ಠೆ ಇಟ್ಕೋತಾ ಇರ್ತಾರೆ. ರಾಮನ ನವಮಿ ಆದ ಮೇಲೆ ಆಂಜನೇಯನ ವಿಶೇಷ ಇರುತ್ತೆ. ನಾವು ಅದೇ ಸಮಯದಲ್ಲೆಲ್ಲ ಮಾಡಿದ್ವಿ ಅಂಥೇಳಿ ಅವ್ರ ಮನಸ್ಸಿಗಿತ್ತು. ನಾ ಯಾರನ್ನು ಕೇಳಿದ್ರೆ ಒಂದು ಪ್ರತಿಷ್ಠೆ ಮುಹೂರ್ತ ಮಾಡಿ ಪತ್ರಿಕೆನ ಮಾಡಿ ವಿಜಯದಶಮಿ ದಿವಸ ಆ ಪತ್ರಿಕಾ ಪೂಜೆ ಎಲ್ಲ ಇಟ್ಕೊಂಡಿತ್ತು. ಅವರು ವೈಶಾಖ ಮಾಸದಲ್ಲಿ ಮಾಡಬೇಕು ಅಂತ ಹೇಳಲಿಕ್ಕೆ ಅಲ್ಲಿಂದೆಲ್ಲ ಮುಖ್ಯರಾದಂಥ ರಮಣಿ ಅವರು ಇವರೆಲ್ಲ ಗಾಡಿ ಹಾಕ್ಕೊಂಡು ಬಂದಿದ್ದರು. ಆದರೆ ವಿಜಯದಶಮಿ ಸಹ ಬೆಳಗ್ಗೆ ಅವರು ಬಂದರು. ಚಕ್ರಾರ್ಚನೆ ಮುಗಿದ ನಂತರ ದರ್ಶನ ಎಲ್ಲ ಮಾಡಿದರು. ದರ್ಶನ ಮಾಡಿದ ತಕ್ಷಣ ಅವರಿಗೆ ಒಂದು ಸಂತೋಷ ಸಮಾಚಾರ ಇದೆಯಲ್ಲ ಅಂಥೇಳಿ ನಾನು ಆ ಪತ್ರಿಕೆಯನ್ನು ಅವರಿಗೆ ಕೊಟ್ಟೆ. ನೋಡಿ, ಪತ್ರಿಕೆ ಕುಂಭಾಭಿಷೇಕದ ದಿನಾಂಕ ಎಲ್ಲ ಆಗೋಗಿದೆ, ಇನ್ನು ಸಂತೋಷವಾಗಿದೆ ಅಂಥೇಳಿ. ಅವರು ಅವತ್ತೇ ತಕ್ಷಣ ಹೊರಟು ಬಿಟ್ಟರು. ಯಾಕೆಂದರೆ ಅವರು ಕುಂಭಾಭಿಷೇಕ ಪ್ರತಿಷ್ಠೆ ಎಲ್ಲ ಮುಂದಿಟ್ಕೊಳ್ಳಿ ಅಂತ ಹೇಳಕ್ಕೆ ಬಂದಿದ್ದರು. ಆದರೆ ಅವರಿಗೆ ಈ ಸಮಯದಲ್ಲೇ ಇಟ್ಕೊಟ್ಟ ತಕ್ಷಣ ಅವರು ತರಾತುರಿಯಿಂದ ಕಾರ್ಯ ಮಾಡಬೇಕು ಅಂಥೇಳಿ ಅಲ್ಲಿ ಹೋಗಿ ಮುಂದಿನ ತಯಾರಿಯೆಲ್ಲ ಮಾಡಿಕೊಂಡ್ರು. ದೈವ ಸಂಕಲ್ಪ ಅನ್ನೋದು ಹೆಂಗಿರುತ್ತೆ ನೋಡಿ, ಪುಣ್ಯಗಳು ಜಾಸ್ತಿ ಆಗಿ ಆ ಪುಣ್ಯಗಳ ಫಲ ಹೀಗೆ ಇಂಥ ಒಂದು ಸಂಸ್ಥೆಗೆ ಸಿಕ್ಕಿ ಎಲ್ಲ ಪೂರ್ತಿ ಆಗಬೇಕು ಅಂತ ದೈವ ಸಂಕಲ್ಪ ಇದ್ದರೆ ಆ ಸಂಕಲ್ಪನೇ ನಮಗೆ ಎಲ್ಲದನ್ನು ನಡೆಸುತ್ತೆ. ನಾವು ರಾಮನಾಮದಿಂದ ಆಂಜನೇಯ ಪ್ರತಿಷ್ಠೆ ಮಾಡಬೇಕು ಅಂಥೇಳಿ ಸಂಕಲ್ಪ ಮಾಡಿದ್ವಿ, ಮುಂದೆ ಅದು ಆಗೋದಿಲ್ಲ ಅಂತ ಬಿಟ್ವಿ. ಆದರೆ ರಾಮನಾಮ ಸಚ್ಚೈ, ರಾಮನಾಮದಿಂದ ಯಾವುದನ್ನು ನಾವು ಸಂಕಲ್ಪ ಮಾಡ್ತೀವೋ ಅದು ಸುಳ್ಳಾಗೋದಿಲ್ಲ ಅನ್ನೋದನ್ನು ತೋರಿಸ್ಲಿಕ್ಕೆ ಆಂಜನೇಯನೇ ನಮಗೆ ಸಿಕ್ಕ. ಮುಂದೆ ಇದು ಪ್ರತಿಷ್ಠೆ ಮಾಡಬೇಕು ಅಂತ ನಿರ್ಣಯ ಮಾಡಿದ ಮೇಲೆ ಇವರು ಮುಂದೆ ಹಾಕಲಿಕ್ಕೆ ಅಂತ ಬಂದಿದ್ದರು. ದೈವ ಸಂಕಲ್ಪ ಅದಕ್ಕೆ ಬಿಡಲಿಲ್ಲ. ಏನು ಸಂಕಲ್ಪ ಮಾಡಿ ಪತ್ರಿಕೆ ಮಾಡಿತ್ತೋ ಅದೇ ದಿವಸದಲ್ಲಿ ಆಗಬೇಕು ಅಂಥೇಳಿ ತೀರ್ಮಾನ ಆಯಿತು. ಪ್ರತಿಷ್ಠೆ ಕುಂಭಾಭಿಷೇಕ ಎಲ್ಲ ನಡೀತು. ಅದು ನಮ್ಮ ಮಠದ ಇತಿಹಾಸದಲ್ಲೇ ತುಂಬ ಅಪೂರ್ವ. ಯಾಕೆಂದರೆ ಆ ಕುಂಭಾಭಿಷೇಕ ಸಮಯದಲ್ಲಿ ನೋಡಲಿಕ್ಕೆ 2 ಲಕ್ಷದ ಮೇಲೆ ಜನರು ಸುತ್ತ ಇದ್ದರು. ಕಿಲೋಮೀಟ್ರ್ ಗಟ್ಟಲೆ ವಾಹನಗಳೆಲ್ಲ ಅಲ್ಲಿ ಆ ಕಡೆ ಈ ಕಡೆ ಎಲ್ಲ ನಿಂತ್ಕೊಂಡಿದ್ವು. ಇಂಥ ಒಂದು ದೊಡ್ಡ ಕುಂಭಾಭಿಷೇಕ ಎಲ್ಲ ಮುಗೀತು. ಮುಂದೆ 7-8 ದಿವಸಗಟ್ಟಲೆ ದಿವಸ 10,000 ಜನ ನಜ್ಜ ದರ್ಶನಕ್ಕೆ ಬರೋರು, ರಾತ್ರಿಯೆಲ್ಲ ಹೊರಗಡೆ ಕೋಲಾಹಲ ಹೀಗೆಲ್ಲ ನಡೀತಾ ಇತ್ತು. ಕಡೆಗೆ ಒಂದು ದಿವಸ ಗೊತ್ತಾಯಿತು, ಪ್ರತಿಷ್ಠೆ ಆಂಜನೇಯ ಇದೇ ಮುಹೂರ್ತದಲ್ಲಿ ಆಗಬೇಕು ಅಂತ ಯಾಕೆ ತೀರ್ಮಾನ ಮಾಡಿದ್ದ ಅಂಥೇಳಿ. ಇದಾಗಿ ಒಂದು ವಾರ ಅಂದರೆ 8 ದಿವಸ ಮುಗಿದ ಮೇಲೆ ಈ ಲಾಕ್ಡೌನ್ ಅಂಥೇಳಿ ಬಂದು ಕೊರೋನಾದಿಂದ ಎಲ್ಲ ಬಂದು ಕುಂಭಾಭಿಷೇಕ ಮುಗಿಸಿ ಒಂದು 10 ದಿವಸದಲ್ಲಿ ನಾನು ಶಕಟಪುರಕ್ಕೆ ಬಂದುಬಿಡೋದು. ಬಂದ ಮೇಲೆ ಯುಗಾದಿ ಎಲ್ಲ ಶಕಟಪುರದಲ್ಲಿ ತೀರ್ಮಾನ ಮಾಡ್ಕೊಂಡಿದ್ವಿ. ಆದರೆ ಅಲ್ಲಿಂದ ಒಂದು 7-8 ತಿಂಗಳು ಹೊರಲಿಕ್ಕೆ ಆಗಲೇ ಇಲ್ಲ, ಅಲ್ಲೇ ಇದ್ವಿ. ಮುಂದೆ ಹೊರಗಡೆ ರಾಮಪಾದಕ ಪ್ರತಿಷ್ಠೆ, ಗಣಪತಿ ಪ್ರತಿಷ್ಠೆ, ಆಜ್ಞಾ ಗಣಪತಿ ಪ್ರತಿಷ್ಠೆ ಆಗಬೇಕಿತ್ತು. ಅದು ಸಹ ಆಗಿರಲಿಲ್ಲ. ಅದು ಆಗಲಿಕ್ಕೆ ಮತ್ತೆ 2 ವರ್ಷ 3 ವರ್ಷ ಆಯಿತು. ನಾವು ಆ ಸಮಯದಲ್ಲಿ ಆಂಜನೇಯ ಪ್ರತಿಷ್ಠೆ ಮಾಡಲಿಲ್ಲ ಅಂದರೆ ನಮಗೆ ಮತ್ತೆ 3 ವರ್ಷ ಹಿಂಗೆ ಕಾಯಬೇಕಾಗಿತ್ತು. ಆದರೆ ದೈವ ಸಂಕಲ್ಪ ನೋಡಿ ಅದು ಕಾರ್ಯನ ಹೆಂಗೆ ನಡೆಸುತ್ತೆ ಅನ್ನೋದಕ್ಕೆ ಇದೇ ಒಂದು ದೃಷ್ಟಾಂತ. ಈ ಆಂಜನೇಯ ಪ್ರತಿಷ್ಠೆ ಆದಮೇಲೆ ಆಂಜನೇಯ ಪ್ರತಿಷ್ಠೆ ಮಾಡಬೇಕು ಅನ್ನೋ ಹಂಬಲ ನಾನು ಜಾಸ್ತಿ ಇಟ್ಕೊಳ್ಳಿಲ್ಲ. ಆದರೆ ಸಂಕಲ್ಪ ಪೂರ್ತಿನ ಆಂಜನೇಯ ಮಾಡ್ದ.
ಪ್ರತಿಷ್ಠೆಗೆ ಮುಹೂರ್ತ ನೋಡಿದ ಮೇಲೆ ಅದೇ ಪ್ರತಿಷ್ಠೆಗೆ ಮಾಡ್ದ. ಅದು ಕಾರಣವನ್ನು ಕೊರೋನಾ ಕಾರಣದಿಂದ ಲಾಕ್ಡೌನ್ ಆಯ್ತಲ್ಲ, ಅದನ್ನು ನಮಗೆ ತೋರಿಸ್ಬಿಟ್ಟ. ಹೀಗೆ ದೈವ ಎಲ್ಲ ನಮಗೆ ಅನುಕೂಲವಾಗಿ ಬರ್ತಾ ಇರುತ್ತೆ. ಯಾಕೆ ಹೇಳಿದ್ ಬಂದೆ ಅಂತಂದರೆ, ಯಾವಾಗಲೂ ಸಚ್ಚಿಂತನೆಯಿಂದ ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇದ್ದರೆ ಅದು ಹುಡುಕಿ ಬಂದು ನಮಗೆ ಒಳ್ಳೆಯದನ್ನೇ ಮಾಡುತ್ತೆ. ಪಾಪಕಾರಿ ಮಾಡಿದರೆ ಯಾವಾಗ ಬೇಕಾದರೂ ಮುಂದಿನ ಜನ್ಮದಲ್ಲೂ ಸಹ ಕಾಯ್ಕೊಂಡು ಬಂದು ಅದು ಫಲನ ಕೊಡುತ್ತೆ ಅನ್ನೋದಕ್ಕೆ ಇದು ಒಂದು ದೃಷ್ಟಾಂತ ಅಂಥೇಳಿ ಹೇಳಿದೆ. ಹೀಗೆ ರವೀಂದ್ರ ಭಟ್ರು ತಮ್ಮ ಸ್ವಪ್ರಯತ್ನದಿಂದ ತಮ್ಮ ಇಚ್ಛೆಯಂತೆ ಈ ಪಂಚಮುಖಿ ಬನಶಂಕರಿ ಆಲಯವನ್ನು ಪೂರ್ತಿ ಮಾಡಿದ್ದಲ್ಲದೆ ಈಗ ರಾಜಗೋಪುರವನ್ನು ನಿರ್ಮಾಣ ಮಾಡಿ ಕುಂಭಾಭಿಷೇಕವನ್ನು ನೆರವೇರಿಸಿದ್ದಾರೆ. ಬಹುಶಃ ಇದು ಶಿವಮೊಗ್ಗ ನಗರದಲ್ಲೇ ಅತಿ ಎತ್ತರದ ರಾಜಗೋಪುರ ಅಂಥೇಳಿ ತಿಳ್ಕೊಂಡಿದ್ದೀನಿ. ಈ ರಾಜಗೋಪುರ ಕುಂಭಾಭಿಷೇಕ ಇವತ್ತು ಶಿವಮೊಗ್ಗ ನಗರದಲ್ಲೇ ಒಂದು ಇತಿಹಾಸ ಸೃಷ್ಟಿ ಮಾಡಿದೆ. ಇಂಥ ಒಂದು ರಾಜಗೋಪುರ ಇನ್ನು ಮುಂದೆ ಇದಕ್ಕಿಂತ ಎತ್ತರದ್ದು ಕೂಡ ಬರಬಹುದು. ಆದರೆ ಮೊದಲಿಗೆ ಇಂಥ ಭವ್ಯವಾದ 100 ಅಡಿ ಎತ್ತರದ ರಾಜಗೋಪುರವನ್ನು ಶಿವಮೊಗ್ಗ ನಗರಕ್ಕೆ ಮೊದಲು ತಂದೋನು ಅನ್ನೋ ಕೀರ್ತಿ ಮಾತ್ರ ರವೀಂದ್ರ ಭಟ್ರು ಬಿಟ್ಟು ಹೋಗಲಿಲ್ಲ. ಈಗ ಇಲ್ಲಿ ಮೊದಲನೇ ಸಲ 108 ಅಡಿಯ ರಾಜಗೋಪುರದ ಕುಂಭಾಭಿಷೇಕವನ್ನು ಇವಾಗ ನಾನು ನೆರವೇರಿಸಿದ್ದೀನಿ. ಇದೇ ಇನ್ನೊಂದು ಯೋಗ ನನಗೆ ಬಹುಶಃ ಇನ್ನೊಂದು 2 ವರ್ಷದಲ್ಲಿ ಪ್ರಾಪ್ತವಾಗುತ್ತೆ. ಯಾಕೆಂದರೆ ನಮ್ಮ ಜ್ಞಾನಪುರಿ ಚಿತ್ರಕೂಟ ಕ್ಷೇತ್ರದಲ್ಲಿ ಶಿಲಾಮಯವಾಗಿ 108 ಅಡಿ ರಾಜಗೋಪುರ ನಿರ್ಮಾಣಕ್ಕೆ ಈಗಾಗಲೇ ಕಾರ್ಯಾರಂಭವಾಗಿ ಶಿಲೆಯಿಂದ ಒಂದು 10 ಅಡಿವರೆಗೆ ಕಾರ್ಯ ಎಲ್ಲ ಆಗಿದೆ. ಅದು ಇನ್ನೊಂದು ವರ್ಷದಲ್ಲಿ ಶಿಲಾಮಯ ಪೂರ್ತಿಯಾಗುತ್ತೆ. ಅದರ ಮೇಲೆ ರಾಜಗೋಪುರವನ್ನು ಪೂರ್ಣ ಮಾಡಲೇಬೇಕಾಗುತ್ತೆ. ಅದೆಲ್ಲ ಮುಗಿದು ಮತ್ತೊಮ್ಮೆ ಇನ್ನೊಂದು ರಾಜಗೋಪುರ ಕುಂಭಾಭಿಷೇಕ ಮಾಡೋ ಯೋಗ ನನಗೆ ಇದೇ ಆಂಜನೇಯ ಸ್ವಾಮಿ ವಹಿಸಿಕೊಡ್ತಾನೆ ಅಂತ ತಿಳ್ಕೊಂಡಿದ್ದಾನೆ. ಅಂದಮೇಲೆ ಇದು ನಮ್ಮ ಮಠದ್ದೇ ದೇವಸ್ಥಾನ. ನಮ್ಮ ಮಠದಲ್ಲೇ ಮೊದಲು ಆಂಜನೇಯನ ಪ್ರತಿಷ್ಠೆ ಮಾಡಿದೆ. ಮೊದಲಿಗೆ ನಮ್ಮ ಆಂಜನೇಯನಿಗೆ ಇಲ್ಲಿ 108 ಅಡಿ ರಾಜಗೋಪುರದ ಕುಂಭಾಭಿಷೇಕ ಮಾಡಿದೆ. ಮಠದ ಇನ್ನೊಂದು ಸ್ಥಾನದಲ್ಲಿ ಇನ್ನೊಂದು ರಾಜಗೋಪುರ, ಇನ್ನೊಂದು ಪ್ರತಿಷ್ಠೆ ಎಲ್ಲ ಮಾಡುವಂತಹ ಸೌಕರ್ಯ ನನಗೆ ಆಂಜನೇಯ ಈ ಮೂಲಕ ಕೊಟ್ಟಿದ್ದಾನೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಈ ಕ್ಷೇತ್ರ ಆಂಜನೇಯನ ಅನುಗ್ರಹದಿಂದ, ಬನಶಂಕರಿ ಅನುಗ್ರಹದಿಂದ, ರವೀಂದ್ರ ಭಟ್ರ ಸ್ವಪ್ರಯತ್ನದಿಂದ ಇನ್ನೂ ಮೇಲೆ ಮುಂದುವರೆದು ಇದು ಇಡೀ ಶಿವಮೊಗ್ಗ ನಗರಕ್ಕೆ ಪ್ರತಿಷ್ಠಿತವಾದಂಥ ಧರ್ಮ ಕೇಂದ್ರ ಆಗಬೇಕು ಅಂಥೇಳಿ ನನ್ನ ಅಭಿಲಾಷೆ. ಅದು ಆಗುತ್ತೆ ಕೂಡ. ಯಾವುದೇ ದೇವಸ್ಥಾನದಲ್ಲಿ ದೈವ ಮುಹೂರ್ತವನ್ನು, ದೈವ ಸಂಕಲ್ಪವನ್ನು, ದೈವ ಪ್ರಶ್ನೆಯ ಜೊತೆಗೆ ಹೇಳುವಂತೆ ಇದ್ದರೆ ಅದರಿಂದ ಇನ್ನೂ ಹೆಚ್ಚಿನ ಅನುಕೂಲವಾಗುತ್ತೆ. ಮುಂದೆ ಇಲ್ಲಿ ದೇವಸ್ಥಾನದಲ್ಲಿ ಅಂಥ ಪ್ರಸಂಗವನ್ನು ಸಹ ನೋಡಬಹುದು. ಈಗಾಗಲೇ ಪ್ರಾರಂಭವಾಗಿದೆ. ರವೀಂದ್ರ ಭಟ್ರ ಮಗ ಫಲ್ಗುಣ ಈಗಾಗಲೇ ಕೇರಳದಲ್ಲಿ ದೈವ ಪ್ರಶ್ನೆಯ ಶಾಸ್ತ್ರವನ್ನು ಆಮೂಲಾಗ್ರವಾಗಿ ಓದಿ ಆ ಅಧ್ಯಯನದಲ್ಲಿ ಪೂರ್ಣತ್ವವನ್ನು ಪಡೆದು ಇದೀಗ ಈ ಕ್ಷೇತ್ರಕ್ಕೆ ಬಂದು ಇಲ್ಲೇ ಇದ್ದಾನೆ. ನಾನು ಮೊದಲೇ ಹೇಳಿದ್ದೆ, ನಿಮ್ಮ ವಿದ್ವತ್ತನ್ನೆಲ್ಲ ಬೇರೆ ಕಡೆ ಹೋಗಿ ತೋರಿಸಬಾರ್ದು, ಈ ದೇವಸ್ಥಾನದಲ್ಲೇ ಆಂಜನೇಯ ಸನ್ನಿಧಿಯಲ್ಲಿ ಅದನ್ನೆಲ್ಲ ಬಳಸಬೇಕು ಅಂಥೇಳಿ. ಅದೇ ರೀತಿಯಾಗಿ ಆತ ಇಲ್ಲಿ ದೈವ ಪ್ರಶ್ನೆಯನ್ನು ನೋಡ್ತಾ ಈ ದೇವಸ್ಥಾನದಲ್ಲಿ ಬಂದ ಇಚ್ಛುಕ ಭಾವಿಕ ಜನರಿಗೆಲ್ಲ ದೈವ ಪ್ರಶ್ನೆಗಳ ಮೂಲಕ ಪರಿಹಾರವನ್ನೆಲ್ಲ ಸೂಚನೆ ಮಾಡ್ತಿದ್ದಾನೆ. ಅವನು ನಮ್ಮ ಮಠದ ಆಸ್ಥಾನ ಜ್ಯೋತಿರ್ವಿದ್ವಾನ್. ಅವನು ಈ ಕ್ಷೇತ್ರದಲ್ಲಿ ನಮ್ಮ ಆಸ್ಥಾನ ವಿದ್ವಾಂಸನಾಗಿ ಇದ್ದು ಈ ಶಾಸ್ತ್ರದಿಂದ ಸಮಸ್ತ ಜನರಿಗೂ ಸಹ ಅವರವರ ಭವಿಷ್ಯದ ಬಗ್ಗೆ ಉತ್ತಮ ಪರಿಹಾರಗಳನ್ನು ಸೂಚನೆ ಮಾಡುತ್ತಾ ಹೋಗಲಿ. ಆ ಪರಿಹಾರವನ್ನು ಕಂಡುಕೊಂಡವರೆಲ್ಲ ಭಕ್ತರು ಈ ಆಂಜನೇಯ ಸ್ವಾಮಿಯ, ಪಂಚಮುಖಿ ಆಂಜನೇಯ ಸ್ವಾಮಿಯ, ಬನಶಂಕರಿ ದೇವಿಯ ಈ ಸನ್ನಿಧಾನದ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಗಳಾಗಿರಲಿ. ಈ ಕ್ಷೇತ್ರದಿಂದ ನನಗೆಲ್ಲರಿಗೂ ಸಹ ಸಕಲ ವಿಧವಾದಂತಹ ಮಂಗಲಗಳು ನಡೀಲಿ ಅಂಥೇಳಿ ಆಶೆ ಪಡ್ತಾ ರವೀಂದ್ರ ಭಟ್ಟರಿಗೂ ಅವರ ಪರಿವಾರಕ್ಕೂ ಇಲ್ಲಿ ಬಂದಿರುವಂಥ ಸಮಸ್ತ ಭಕ್ತ ಜನರಿಗೂ ಶ್ರೇಯೋಭಿವೃದ್ಧಿಗೋಸ್ಕರ ನಾನು ಭಗವಂತನ ಚರಣಾರವಿಂದದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ವಕ್ತವ್ಯವನ್ನು ಸಂಪೂರ್ಣ